ಫುಲ್ ಜೋರ್ ಬರತೈತಿ. ಅದಕ್ಕೆ ನಾನು ಇವಾಗ ಚುನ್ಮುರಿ ಚೂಡ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ. ಬರೀ ಚುನ್ಮುರಿ ಚೂಡ ಮಾಡೋಣ. ನಾನು ನೋಡ್ರಿ ಚುನ್ಮುರಿ ಮಾಡೋಕೆ ಶೇಂಗಾ ಪುಟಾಣಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಉಪ್ಪು ಮತ್ತು ಖಾರ ತೊಗೊಂಡೇನಿ ರೀ. ಇಲ್ಲಿ ಚುನ್ಮುರಿ ತೊಗೊಂಡೇನಿ ರೀ. ನಮ್ಮ ಶ್ರಾವಣಿ ನೋಡ್ರಿ ಕರಿಬೇವೆಲ್ಲ ಸೋಸಿಡಾಕತ್ತಾಳ. ಇವಾಗ ಚೂಡ ಮಾಡ್ಕೊಳ್ಳೋನು ಬರ್ರಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡೀನಿ. ಸ್ವಲ್ಪ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋತೀನಿ. ಇವಾಗ ನೋಡ್ರಿ ಎಣ್ಣೆ ಹಾಕ್ಕೊಳಕತ್ತೀನಿ ಸ್ವಲ್ಪ. ಇವಾಗ ನೋಡ್ರಿ ಎಣ್ಣೆ ಬಿಸಿ ಆಗೈತಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಇವಾಗ ಕರಿಬೇವು ಹಾಕ್ಕೊಳಕತ್ತೀನಿ ರೀ. ಇವಾಗ ನೋಡ್ರಿ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕುಟ್ಕೊತೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ. ಇವಾಗ ಶೇಂಗಾ ಮತ್ತು ಪುಟಾಣಿ ಹಾಕ್ಕೊಳಕತ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗ್ಯಾಸ ಮೀಡಿಯಮ್ ಫ್ಲೋ ಒಳಗೆ ಇಟ್ಟೇನಿ. ಶೇಂಗಾ ಪುಟಾಣಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ, ಚೆಂದಾಗಿ ಕ್ರಿಸ್ಪಿ ಆಗೋ ಥರ. ಇವಾಗ ಶೇಂಗಾ ಪುಟಾಣಿ ಫ್ರೈ ಆಗಿದಾವ್ರಿ. ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ ಇದ್ರೊಳಗೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಉಪ್ಪು ಮತ್ತು ಖಾರ ಹಾಕ್ಕೊಳಕತ್ತೀನಿ. ಇದು ಮಸಾಲೆ ಖಾರ ಅಲ್ರಿ, ಚಿಲ್ಲಿ ಪೌಡರ್ ಐತಿ. ಬರೀ ಮೆಣಸಿನ್ಕಾಯಿ ಪೌಡರ್ ಐತಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ. ಇವಾಗ ಒಗ್ಗರಣೆನೆಲ್ಲ ಚುನ್ಮುರಿ ಒಳಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಇವಾಗೆಲ್ಲ ಚುನ್ಮುರಿ ಮತ್ತು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ನಮ್ಮ ಚುನ್ಮುರಿ ಚೂಡ ರೆಡಿ ಅದು. ಮಸ್ತ್ ಫುಲ್ ಕ್ರಿಸ್ಪಿ ಆಗಿದಾವೆ. ಇವಾಗ ನೋಡ್ರಿ ಮಸ್ತ್ ಕುರ್ಕುರನೋ ಚುನ್ಮುರಿ ರೆಡಿಯಾಗಿ ಚೂಡ ರೆಡಿಯಾಗಿದ್ದಾವೆ. ನಮ್ಮ ಪ್ರತಿಮೇಶನ್ ಫ್ರೆಂಡ್ಸ್ ಬಂದಾರ. ಅವ್ರು ಚೂಡ ಕೊಡ್ತೀನಿ. ಹಂಗಾಗಿ ಅವ್ರು ಕೇಳ್ತಿದ್ದಾರೆ ಅವ್ರಿಗೆ. ತೋರ ಚೂಡ ತಿಂದು ಹಂಗಾಗಿದ ನೋಡ್ರಿ. ಹೆಂಗಾಗ್ಯಾವ? ಚಲೋ ಆಗ್ಯಾವ? ಖಾರಾಗಿದ್ದಾವ? ಖಾರಾಗಿದ್ದಾವಿಲ್ಲ? ಖಾರ ಇರ್ಬೇಕು. ಅದಕ್ಕೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಜಲ್ದಿ. ಪ್ರಥಮ ಹೆಂಗಾಗ್ಯಾವ? ಚಲೋ ಆಗ್ಯಾವ? ಖಾರಾಗಿದ್ದಾವಿಲ್ಲ? ಈವ್ನಿಂಗ್ ಪೂಜೆ ಅದೆಲ್ಲ ಆಗ್ಯದ್ರಿ ನಮ್ದು. ಫುಲ್ಲ ಮಳೆ ಸ್ಟಾರ್ಟ್ ಆಗ್ಯದ್ರಿ ಇವತ್ತು. ಸೊ ಫ್ರೆಂಡ್ಸ್, ನೀವು ಮಳೆಗಾಲದಾಗ ಚೂಡ ಮಾಡಿ ಇಟ್ಕೋರಿ. ತಿನ್ನಕ್ಕೆ ಚಲೋ ಅನ್ನಿಸ್ತದೆ. ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ನಮ್ಮ ಪ್ರಥಮ್ಗೆ ತಲೆ ಭಾಳ ಡ್ರೈ ಆಗಿತ್ತಂತ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಂದ. ಅದಕ್ಕೆ ಹೆಡ್ ಮಸಾಜ್ ಮಾಡತ್ತಿದ್ದೆ. ವೀಕ್ಲಿ 1 ಸಲ ಅಥವಾ 2 ಸಲ ಹೆಡ್ ಮಸಾಜ್ ಮಾಡ್ತಿರ್ತೀನಿ. ಅವನಿಗೆ ಸ್ವಲ್ಪ ತಲೆ ಭಾಳ ಡ್ರೈ ಐತಿ. ಮತ್ತು ಅವ್ರ ತಂಗಿಗೆ ಶ್ರಾವಣಿಗೂ ಯಾವಾಗ ವಾರದಾಗ 1 ಸಲ ಎಣ್ಣೆ ಹಚ್ಚಿ ನೈಟ್ ಎಣ್ಣೆ ಹಚ್ಚಿದೆ ಬೆಳಿಗ್ಗೆ ತಲೆ ತೊಳ್ಕೊತಾರೆ. ವಾರದಾಗ 1 ಸಲ 2 ಸಲ ಇವಾಗ ಹಂಗೆ ಹಚ್ಕೋತಿರ್ತಾರೆ ಅವರು. ಶ್ರಾವಣಿಗೂ ಹಚ್ಬೇಕಂತ ಮಾಡಿದ್ದೆ. ಬಟ್ ಅವಳು ಇವತ್ತು ಮಲ್ಕೊಂಡಿದ್ದೆ ರೀ. ಅವಳಿಗೆ ನಾಳೆ ಅಥವಾ ನಾಡಿದ್ದ ಹಚ್ತೀನಿ. ಇವನ್ ಗಟ್ಟೆ ಇವತ್ತು ಹಚ್ಚಿ ಮನ್ಗ್ಸಾಕತ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಟೇಕ್ ಕೇರ್ ಎವ್ರಿವನ್.